ನೀವು ಬಿಗಿನರ್ಸ್ ಆಗಿ ಪುಷ್ ಪುಲ್ ಲೆಗ್ ಬ್ರೋ ಸ್ಪ್ಲಿಟ್ ನ ಟ್ರೈನ್ ಮಾಡ್ತಿದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಹೇಳೋ ಬಿಗಿನರ್ ಸ್ಪ್ಲಿಟ್ ನ ಟ್ರೈನ್ ಮಾಡಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಕ್ಬಿಟ್ಟು ಹಂಗೆ ಒಂದು ವಾಟರ್ ಮೆಲನ್ ಪೀಸ್ ತಿನ್ಕೊಂಡೆ, ಅದಾದ್ಮೇಲೆ ಒಂದು ಬಾಳೆಹಣ್ಣು ಮತ್ತೆ ಕಾರ್ತಿನ ಒಂದು ಹಾಕಂತ ಹೇಳ್ಬಿಟ್ಟು ನಾವು ಜಿಮ್ ಕಡೆ ಹೊಟ್ರಿ. ಜಿಮ್ ಹೋಗಿ ರೀಚ್ ಆದ್ಮೇಲೆ ನಾನೊಂದು ವಾರ್ಮ್ ಅಪ್ ನ ಸ್ಟಾರ್ಟ್ ಮಾಡ್ಕೊಂಡೆ. ವಾರ್ಮ್ ಅಪ್ ಸ್ಟೆಪ್ಸ್ ಎಲ್ಲ ಮುಗಿಸ್ಕೊಂಡು ಹಂಗೆ ಹೋಗಿ 2 ಸ್ಕೂಪ್ ಪ್ರೀ ವರ್ಕೌಟ್, ಅದು ಡ್ರೈ ಸ್ಕೂಪ್ ಹಾಕೊಂಡೆ. ಆಮೇಲೆ ಅವನ ಹೇಳ್ತು ಪ್ರೀ ವರ್ಕೌಟ್ ಹಂಗೆ ಹಾಕ್ಬಿಡ್ದು, ಹಿಂಗ್ ಹಾಕ್ಬೇಕು ಅಂತ. ಅದಾದ್ಮೇಲೆ ಕಾರ್ತಿಕ್ ಹಂಗೆ ಫಾರ್ಮ್ ಹೇಳ್ಕೊಡ್ತಾ ಇದೆ. ಆಮೇಲೆ ಇದ್ ನಡೀತು. அசையாத மரம் ஒன்று உய்ந்தது கீழே. ಸರಿ, ಇವಾಗ ಮೈನ್ ಟಾಪಿಕ್ ಬರೋಣ. ಬಿಗಿನರ್ಸ್ ಆಗಿ ಯಾವ ತರ ಸ್ಪ್ಲಿಟ್ ನ ಟ್ರೈನ್ ಮಾಡೋದು, ಪುಷ್ ಪುಲ್ ಲೆಗ ಇಲ್ಲಾಂದ್ರೆ ಬ್ರೋ ಸ್ಪ್ಲಿಟ್? ಎರಡು ಅಲ್ಲ, ಈ ಸ್ಪ್ಲಿಟ್ ನ ಟ್ರೈನ್ ಮಾಡಿ ನೋಡಿ. ನಿಮ್ ಕಾರ್ಡಿಯೋ ಎಂಡ್ರೆನ್ಸ್ ಬೂಸ್ಟ್ ಆಗುತ್ತೆ, ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಲೈಕ್ ಮಂಡೇ ಬಂದ್ಬಿಟ್ಟು ಅಪ್ಪರ್ ಬಾಡಿ, ಟ್ಯೂಸ್ಡೇ ಬಂದ್ಬಿಟ್ಟು ಕಾರ್ಡಿಯೋ ಮತ್ತೆ ಫಂಕ್ಷನ್ ವರ್ಕೌಟ್ಸ್, ವೆಡ್ನೆಸ್ಡೇ ಬಂದ್ಬಿಟ್ಟು ಲೆಗ್ಸ್, ಥರ್ಸ್ಡೇ ಬಂದ್ಬಿಟ್ಟು ಕಾರ್ಡಿಯೋ ಮತ್ತೆ ಫಂಕ್ಷನ್ ವರ್ಕೌಟ್ಸ್. ಆಸ್ ಯೂಶುವಲ್ ಫ್ರೈಡೇ ಬಂದ್ಬಿಟ್ಟು ಅಪ್ಪರ್ ಬಾಡಿ ಇರುತ್ತೆ, ಸಾಟರ್ಡೇ ಬಂದ್ಬಿಟ್ಟು ಕಾರ್ಡಿಯೋ ಮತ್ತೆ ಫಂಕ್ಷನ್ ವರ್ಕೌಟ್ಸ್, ಮತ್ತೆ ಸಂಡೇ ರೆಸ್ಟ್. ಈ ತರ ಸ್ಪ್ಲಿಟ್ ನ ನೀವು ಟ್ರೈನ್ ಮಾಡಿದ್ರೆ ನಿಮ್ಗೆ ಮಸಲ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಮತ್ತೆ ಕಾರ್ಡಿಯೋ ಎಂಡ್ರೆನ್ಸ್ ಬೂಸ್ಟ್ ಆಗುತ್ತೆ. ಮತ್ತೆ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಪಂಪ್ ಚೆಕ್ ಮಾಡಿದೆ, ಕ್ರೇಜಿ ಆಗಿತ್ತು. ನಾನು ಮಾಡಿರೋ ವರ್ಕೌಟ್ ಎಲ್ಲ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಂಗೆ ನಮ್ ಕಾರ್ತಿ ಜೊತೆ ಒಂದು ಹಾಕ್ಬಿಟ್ಟು ಮನೆ ಕಡೆ ಹೋಗ್ತೀವಿ. ಮನೆ ಹೋಗಿ ರೀಚ್ ಆದ್ಮೇಲೆ ಇಷ್ಟು ದೊಡ್ಡ ಎಲ್ಲಿ ನಾವು ಒಂದು ಕುಡ್ಕೊಂಡು ನನ್ನ ಡೇನ ನಾನು ಎಂಡ್ ಮಾಡ್ತೀನಿ. ಬೈ ಬೈ.